ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ರಕ್ತ ಶುದ್ಧೀಕರಣಕ್ಕೆ ಒಂದು ಸಿಂಪಲ್ ಮನೆಮದ್ದನ್ನ ಹೇಳ್ತಾ ಇದ್ದೀನಿ. ಯಾವುದು ಆ ಮನೆಮದ್ದು? ರಕ್ತ ಶುದ್ಧೀಕರಣಕ್ಕಲ್ಲದೆ ಇನ್ನು ಯಾವ್ಯಾವ ರೀತಿಯಲ್ಲಿ ಇದು ಸಹಾಯ ಆಗುತ್ತೆ, ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಮ್ಮ ದೇಹದಲ್ಲಿ ಕೆಲವೊಂದ್ ಸರಿ ತುಂಬಾನೇ ಟಾಕ್ಸಿನ್ಸ್ ಎಲ್ಲ ತುಂಬಿಕೊಂಡಿರುತ್ತೆ ಅಲ್ವಾ. ಈ ಕಲ್ಮಶಗಳು ಜಾಸ್ತಿ ಆದಾಗ ನಮ್ಗೆ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳು ಬರೋದಕ್ಕೆ ಶುರುವಾಗುತ್ತೆ. ಇನ್ನು ರಕ್ತದಲ್ಲಿ ಕೂಡ ಕೆಲವೊಂದು ಕಲ್ಮಶಗಳು, ವಿಷಕಾರಿ ಪದಾರ್ಥಗಳು ಸೇರ್ಕೊಂಡ್ರೆ ಕೂಡ ತುಂಬಾನೇ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಸೊ ರಕ್ತ ಶುದ್ಧೀಕರಣ ಅಥವಾ ರಕ್ತ ಶುದ್ಧಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಕೆಲವೊಂದು ಆಹಾರ ಪದಾರ್ಥಗಳನ್ನ ಬಳಸ್ಕೊಂಡು ಕೂಡ ರಕ್ತ ಶುದ್ಧಿಯನ್ನ ಮಾಡ್ಕೊಳ್ಬಹುದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ರಕ್ತ ಶುದ್ಧೀಕರಣಕ್ಕೆ ಒಂದು ಸಿಂಪಲ್ ಮನೆಮದ್ದನ್ನ ಹೇಳ್ತಾ ಇದ್ದೀನಿ. ಯಾವುದು ಆ ಮನೆಮದ್ದು? ರಕ್ತ ಶುದ್ಧೀಕರಣಕ್ಕಲ್ಲದೆ ಇನ್ನು ಯಾವ್ಯಾವ ರೀತಿಯಲ್ಲಿ ಇದು ಸಹಾಯ ಆಗುತ್ತೆ, ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ನೀರು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಆಗಿ ಬೇಕಾಗಿರುತ್ತೆ ಅಲ್ವಾ. ಬೇರೆ ಬೇರೆ ರೀತಿಯ ಖನಿಜಾಂಶಗಳು ಎಲ್ಲ ಕೂಡ ಸಿಗ್ತವೆ ಇದರಲ್ಲಿ. ಇನ್ನು ಬೆಲ್ಲದಲ್ಲಿ ಕೂಡ ನಮ್ಗೆ ಗೊತ್ತಿರೋ ಹಾಗೆ ಕಬ್ಬಿಣಾಂಶ ಹೇರಳವಾಗಿ ಸಿಗುತ್ತೆ, ಕ್ಯಾಲ್ಸಿಯಂ ಕೂಡ ಸಿಗುತ್ತೆ ನಮ್ಗೆ. ಸೊ ತುಂಬಾನೇ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಇನ್ನು ಈ ನೀರು ಮತ್ತೆ ಬೆಲ್ಲವನ್ನ ಜೊತೆಯಲ್ಲಿ ನಾವು ಬಳಸೋದ್ರಿಂದ ಏನೇನು ಪರಿಣಾಮ ಬೀರುತ್ತೆ ಗೊತ್ತಾ? ಮೊದಲನೇದಾಗಿ ತುಂಬಾನೇ ಇಂಪಾರ್ಟೆಂಟ್ ಆಗಿ ಹೇಳೋದು ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟ್ ಆಗಿ ಆಗೋದಕ್ಕೆ ಇದು ತುಂಬಾನೇ ಸಹಾಯ ಆಗುತ್ತೆ. ದೇಹದಲ್ಲಿ ರಕ್ತ ಸಂಚಾರ ಸರಾಗವಾಗಿ ಆದಾಗ ನಮ್ಮ ಎಲ್ಲ ಅಂಗಗಳು ಕೂಡ ಸರಾಗವಾಗಿ ಅವುಗಳ ಕಾರ್ಯನಿರ್ವಹಿಸೋದಕ್ಕೆ ಇದು ತುಂಬಾನೇ ಸಹಾಯ ಆಗುತ್ತೆ. ಇನ್ನು ದೇಹದಲ್ಲಿ ಟಾಕ್ಸಿನ್ಸ್ ತುಂಬಿಕೊಂಡ್ರೆ ಕೂಡ ನಮ್ಗೆ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳು ಬರೋದಕ್ಕೆ ಶುರುವಾಗುತ್ತೆ. ಸೊ ದೇಹವನ್ನ ಡಿಟಾಕ್ಸ್ ಮಾಡೋದಕ್ಕೆ ಕೂಡ ಈ ನೀರು ಮತ್ತೆ ಬೆಲ್ಲ ತುಂಬಾನೇ ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬಹುದು. ಈ ಮಿಶ್ರಣವನ್ನ ನಾವು ಬಳಸೋದ್ರಿಂದ ದೇಹದಲ್ಲಿರುವಂತಹ ಟಾಕ್ಸಿನ್ಸ್ ಅಥವಾ ಕಲ್ಮಶಗಳನ್ನ ಹೊರಗೆ ಹಾಕೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ಇನ್ನು ರೋಗ ನಿರೋಧಕ ಶಕ್ತಿ ಅನ್ನೋದು ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಗೆ ಬರುವಂತಹ ಬೇರೆ ಬೇರೆ ಇನ್ಫೆಕ್ಷನ್ಸ್ಗಳು ಅಥವಾ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಅಥವಾ ಅವುಗಳ ಜೊತೆ ಫೈಟ್ ಮಾಡೋದಕ್ಕೆ ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯುನಿಟಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿ ಬೇಕಾಗಿರುತ್ತೆ. ಸೊ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಕೂಡ ಈ ಮಿಶ್ರಣ ನಮ್ಗೆ ಸಹಾಯ ಮಾಡುತ್ತೆ. ಇನ್ನು ಇಂಪಾರ್ಟೆಂಟ್ ಆಗಿ ರಕ್ತ ಶುದ್ಧೀಕರಣದಲ್ಲಿ ತುಂಬಾನೇ ಸಹಾಯವಾಗುವಂತಹ ಒಂದು ಮನೆಮದ್ದು ಅಂತಾನೆ ಹೇಳ್ಬಹುದು. ಸೊ ರಕ್ತ ಶುದ್ಧಿ ಆಗೋದ್ರಿಂದ ನಮ್ಮ ಚರ್ಮದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದಿದು. ರಕ್ತ ಶುದ್ಧಿ ಇಲ್ಲ ಆದಾಗ ನಮ್ಗೆ ಚರ್ಮದಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಶುರುವಾಗುತ್ತೆ. ಅಲರ್ಜಿ ತರ ಆಗಬಹುದು, ತುರಿಕೆ, ಮೊಡವೆಗಳು ಎಲ್ಲ ಆಗೋಕೆ ಶುರುವಾಗುತ್ತೆ. ಸೊ ಇವುಗಳನ್ನೆಲ್ಲ ದೂರ ಇಡೋದಕ್ಕೆ ಕೂಡ ಈ ಮಿಶ್ರಣ ನಮ್ಗೆ ಸಹಾಯ ಆಗತ್ತೆ. ಹಾಗೆ ಇನ್ನೊಂದು ಬೆನಿಫಿಟ್ ಅಂತ ಹೇಳಿದ್ರೆ, ನಮ್ಮ ಕರುಳಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಜೀರ್ಣ, ಗ್ಯಾಸ್ಟ್ರಿಕ್, ಮಲಬದ್ಧತೆ ಸಮಸ್ಯೆ ಇದ್ರೆ ಎಲ್ಲದಕ್ಕೂ ಕೂಡ ಒಳ್ಳೆಯದು ಅಂತಾನೆ ಹೇಳ್ಬಹುದು. ನಾವು ಪ್ರತಿದಿನ ಈ ಮಿಶ್ರಣವನ್ನ ಕೂಡ ಬಳಸಬಹುದು. ಇನ್ನು ಈ ಬೆಲ್ಲ ನೀರಿನ ಮಿಶ್ರಣವನ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ, ಫಸ್ಟಿಗೆ 1 ಲೋಟ ಆಗುವಷ್ಟು ಬೆಚ್ಚಗಿನ ನೀರನ್ನ ತಗೊಳ್ಬೇಕು. ಇದಕ್ಕೆ 1 ಚಮಚ ಆಗುವಷ್ಟು ಬೆಲ್ಲವನ್ನ ಸೇರಿಸ್ಕೊಳ್ಬೇಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಕುಡಿಬಹುದು. ಖಾಲಿ ಹೊಟ್ಟೆಯಲ್ಲಾದ್ರೂ ಕುಡಿಬಹುದು ಅಥವಾ ದಿನದ ಯಾವ ಟೈಮಲ್ಲಾದ್ರೂ ಕೂಡ ಕುಡಿಬಹುದು. ಈ ತರ ಮಾಡೋದ್ರಿಂದ ಈ ಎಲ್ಲ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಇದು ತುಂಬಾನೇ ಸಹಾಯ ಆಗುತ್ತೆ. ನೋಡಿದ್ರಲ್ಲ, 1 ಲೋಟ ಆಗುವಷ್ಟು ಬೆಚ್ಚಗಿನ ನೀರಿನ ಜೊತೆ ಬೆಲ್ಲವನ್ನ ಸೇರಿಸಿ ಕುಡಿಯೋದ್ರಿಂದ ದೇಹದಲ್ಲಿ ಏನೇನು ಪರಿಣಾಮ ಬೀರುತ್ತೆ ಅಂತ ಹೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.